ಮಸಾಲಾ. ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅನುಮಾನಾಸ್ಪದ ರೀತಿಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. 6ನೇ ತರಗತಿ ಓದುತ್ತಿದ್ದ ಗುರು ಕಿರಣ್ ಎಂಬುವಂತ 12 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಕಾಡಯರಪ್ಪನಹಳ್ಳಿಯ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಾಡಯರಪ್ಪನಹಳ್ಳಿಯ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಇಲ್ಲಿ ಶಿಕ್ಷಕರಿಂದ ಹಲ್ಲೆ ಮಾಡಲಾಗಿದೆ. ಒತ್ತಡದಿಂದ ಈತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಆಸ್ಪತ್ರೆಯ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಇಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಕಾಡಯರಪ್ಪನಹಳ್ಳಿಯ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 6ನೇ ತರಗತಿ ಓದ್ತಾ ಇದ್ದಂತ ಗುರು ಕಿರಣ್ ಎಂಬುವಂತ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಇಲ್ಲಿ ಪೋಷಕರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಶಿಕ್ಷಕರು ನಡೆಸಿರುವಂತಹ ಹಲ್ಲೆಯಿಂದಾಗಿ, ಒತ್ತಡದಿಂದಾಗಿ ಬಾಲಕ ಸಾವನ್ನಪ್ಪಿದ್ದಾನೆ, ತಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಬಂದಿರೋದಾಗಿ ವಸತಿ ಶಾಲೆಯ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿ ತಿಳಿಸಿರ್ತಾರೆ. ಆದ್ರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ವಿದ್ಯಾರ್ಥಿ ಗುರು ಕಿರಣ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರಿಗೆ ಮಾಹಿತಿ ನೀಡಲಾಗಿದೆ. ಈಗ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಆಸ್ಪತ್ರೆಯ ಬಳಿ ಮಗನ ಸಾವು ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಇಲ್ಲಿ ಮಗನ ಮೇಲೆ ಶಿಕ್ಷಕರು ಹಲ್ಲೆಯನ್ನ ನಡೆಸಿದ್ದಾರೆ, ಆತನ ಮೇಲೆ ಒತ್ತಡ ಹೇರಲಾಗಿದೆ. ಹಾಗಾಗಿ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಕಡೆ ಇಲ್ಲಿ ಶಾಲೆಯ ಸಿಬ್ಬಂದಿ ಶಿಕ್ಷಕರೇನಿದ್ದಾರೆ, ಮಗನಿಗೆ ಹುಷಾರಿಲ್ಲ, ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೂ ಜನ ಬರ್ತಾರೆ, ಇನ್ನೂ ಹಾಗೆ ಆಗ್ತದೆ. ನಮಗೆ ನ್ಯಾಯ ಒಂದು ಕಲ್ತ್ಕೊಳ್ಳಿ ಪ್ಲೀಸ್. ನ್ಯಾಯ ಸಿಗಲ್ಲ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡುತ್ತಾ ಹೋಗ್ತಾರೆ. ವೆಂಕಟೇಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಬ್ಬ ವಿದ್ಯಾರ್ಥಿ ಗುರು ಕಿರಣ್ ಏನಿದ್ದಾನೆ, ಆತನಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ಶಾಲಾ ಶಿಕ್ಷಕರು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಎಷ್ಟು ದಿನಗಳಿಂದ ಆತನಿಗೆ ಹುಷಾರಿರಲಿಲ್ಲ, ಏನಾಗಿತ್ತು? ಪ್ರತಿ ಇನ್ನೂ ಕೂಡ ಜೀವನ ರೂಪಿಸ್ಕೊಂಡು ಒಂದು ಭವಿಷ್ಯದ ಒಂದು ಹಂತಕ್ಕೆ ಹೋಗ್ಬೇಕಾಗಿರ್ತ ವಿದ್ಯಾರ್ಥಿ ಅಂದ್ರೆ 6ನೇ ತರಗತಿ ಓದಿರ್ತಕ್ಕಂಥ 12 ವರ್ಷದ ವಿದ್ಯಾರ್ಥಿ ಗುರು ಕಿರಣ್ ಬಹುತೇಕ PT ಟೀಚರ್ನ ಉದಾಸೀನದ ಅವರ ಜಾಗೃತೆಯಿಂದ ಇವತ್ತು ವಿದ್ಯಾರ್ಥಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಬೆಂಗಳೂರು ನಗರ ಸಮೀಪ ಇರ್ತಕ್ಕಂಥ ಬಾಗ್ಲೂರು ಸಮೀಪದ ಕಾಡಯರಪ್ಪನಹಳ್ಳಿ ಭಾಗದ ಸ್ಟರ್ಲಿಂಗ್ ಇಂಗ್ಲಿಷ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಆಗಿರ್ತಕ್ಕಂಥದ್ದು. ಈಗ ಬೆಳಗ್ಗೆಯಿಂದ ಕೂಡ ಮಗುವನ್ನ ತಂದೆ ತಾಯಿಗೂ ಹುಷಾರ್ಲಿಲ್ಲ, ಹಾಗಾಗಿ ನಾನು ಹೊಡೆದಿದ ತಕ್ಷಣ ಈ ತರದ್ದು ಏನಾಯ್ತು ಅಂತ ಹೇಳಿ ಖಾಸಗಿ ಹಾಸ್ಪಿಟಲ್ಗೆ ಸೇರಿಸಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಒಂದು ಚಿತ್ರಣನ ರೆಡಿ ಮಾಡಿರ್ತಕ್ಕಂಥ. ಅಂದ್ರೆ ಈ ಚಿತ್ರಣಕ್ಕೆ ಕೂಡ ಈ ಚಿತ್ರಣಕ್ಕೂ ಮುನ್ನೆ ನೇರವಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಾವನ್ನಪ್ಪಿ ಇಲ್ಲಿಂದನೂ ಕೂಡ ಅದನ್ನ ತಿರುಚಲಿಕ್ಕೆ ಆಡಳಿತ ಮಂಡಳಿ ಇಲ್ಲೊಂದ್ ಕಡೆ ಮರೆಮಾಚಲಿಕ್ಕೆ ಖಾಸಗಿ ಹಾಸ್ಪಿಟಲ್ಗೆ ರವಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಪೋಷಕರಿಗೆ ಒಂದ್ ರೀತಿ ಅಲ್ಲಿರ್ತಕ್ಕಂಥ ಆ ಮಗು ಚಿಕಿತ್ಸೆ ಫಲಕಾರಿಯಾಗಿದೆ ಅಂತ ಹೇಳಿ ಬೇಗ ಬನ್ನಿ ಅಂತ ಹೇಳಿ ಒಂದು ಅವ್ರಿಗೆ ಫೋನ್ ಅನ್ನ ಮಾಡಿ ಕರೆಸಿರ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಮಕ್ಕಳು ಅಲ್ಲಿರ್ತಕ್ಕಂಥ ಬಂದಂತ ಪೋಷಕರಿಗೆ ನೇರವಾಗಿ ತರದ ಆಯ್ತು, ಶಾಲೆಯಲ್ಲಿ ಇಲ್ಲೇ ಕುಸಿದು ಬಿದ್ದ, ಮೇಷ್ಟ್ರು ಹೊಡೆದ್ರು ಅಂತಕ್ಕಂಥದ್ದನ್ನ ಯಾವಾಗ ಇದನ್ನ ಹೇಳಿಕೆಗಳನ್ನ ಕೊಟ್ಟರು ನಿಜಕ್ಕೂ ಕೂಡ ರೋಚಕ ತಿರುವನ್ನ ಪಡೆದು ಇವತ್ತು ಸ್ಥಳಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಶಾಲೆ ಆಡಳಿತ ಮಂಡಳಿ ಇದಕ್ಕೂ ಕೂಡ ಪೋಷಕರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಜೊತೆಲಿ ಬಂದಿರತಕ್ಕಂಥ ಅನೇಕ ಸ್ಥಳೀಯರು ಬಂದು ನೇರವಾಗಿ ಇವತ್ತು ನಾವೇನು ನ್ಯಾಯ ಸಿಗದೆ ಇದ್ರೆ ಒಂದು ವೇಳೆ ನಾವು ಪೆಟ್ರೋಲ್ ಸುರ್ಕೊಂಡು ಇಲ್ಲೇ ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥ ಬೆದರಿಕೆ ಕೂಡ ಜೊತೆಲಿ ಎಚ್ಚರಿಕೆ ಕೂಡ ಹೇಳಿರ್ತಕ್ಕಂಥದ್ದು. ಈಗ ಸ್ಥಳಕ್ಕೆ DSP ಜೊತೆಲಿ ಪೊಲೀಸ್ ವರಿಷ್ಠರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆಡಳಿತ ಮಂಡಳಿ ಕೂಡ ಸಂಪೂರ್ಣವಾಗಿ ಅಪ್ಸ್ಕ್ಯಾನ್ ಆಗಿರ್ತಕ್ಕಂಥದ್ದು. ಆದ್ರೆ PT ಟೀಚರ್ನ ರೂಮಲ್ಲಿ ಇಟ್ಕೊಂಡು ಅಲ್ಲಿಂದ ಯಾರಿಗೂ ಸಿಗದೇ ಇರುತ್ತದೆ ಅಲ್ಲೇ ಇಟ್ಕೊಂಡಿರ್ತಾರೆ. ಆದ್ರೆ ಹೊರಗಡೆ ಬಂದ ಕೂಡಲೇ ಇದು ಪೋಷಕರು ಮತ್ತೆ PT ಟೀಚರ್ ಇದ್ದಾನೆ ನಡುವೆ ವಾಗ್ವಾದ ಆಗಿ ನಿಜಕ್ಕೂ ಕೂಡ ಹಣ್ಣುಗಾಯಿ ನೀರ್ಗಡೆ ಮಾಡತಕ್ಕಂತ ಹಲ್ಲೆ ಕೂಡ ಮಾಡಿರ್ತಕ್ಕಂಥದ್ದು.
ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಅದು ಕೂಡ ಪೊಲೀಸ್ ವರಿಷ್ಠಗಳು ಬಂದಿರತಕ್ಕಂಥ ಜೊತೆಲಿ ಅಲ್ಲಿ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನ ಸದ್ಯ ಪರಿಸ್ಥಿತಿಯಲ್ಲಿ ಕಾದು ನೋಡ್ಬೇಕಾಗಿದೆ. ಹಾಗೆ ವೆಂಕಟೇಶ್, ಇಲ್ಲಿ ಈತ ಏನಿದ್ದಾನೆ, ಈ ಬಾಲಕ, ಇದು ಮೊದಲಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ, ಅಂದ್ರೆ ಈ ರೀತಿಯಾಗಿ ಶಿಕ್ಷಕರು ತನ್ನ ಮೇಲೆ ಹಲ್ಲೆಯನ್ನ ನಡೆಸ್ತಿದ್ದಾರೆ ಅನ್ನೋದಾಗ್ಲಿ ಅಥವಾ ನನಗೆ ಒತ್ತಡ ಹೇರಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನ ಏನಾದರೂ ಪೋಷಕರ ಬಳಿ ಹಂಚ್ಕೊಂಡಿದ್ನ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆಯಾ? ಆದ್ರೆ ಈಗ ಒಂದ್ ರೀತಿ ನಾವು ಮೇಲ್ನೋಟ ಕೇಳೋದಾದ್ರೆ ಒಂದ್ ರೀತಿ ಶಿಸ್ತನ್ನ ಕಲಿಸಬೇಕಾಗಿರ್ತಕ್ಕಂಥದ್ದು ಏನು ಗುರುಗಳಾಗಿರ್ತಕ್ಕಂಥ ಟೀಚರ್ಸ್ ಆಗಿರ್ತಕ್ಕಂಥ ಕರ್ತವ್ಯ. ಆದ್ರೆ ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಏನು ಒಂದು ಹಂತಕ್ಕೆ ಹಲ್ಲೆ ಮಾಡಿ, ಅಂದ್ರೆ ಹಲ್ಲೆ ಅನ್ನೋದಕ್ಕಿಂತ ಸಹಜವಾಗಿ ಅವ್ರಿಗೆ ಹೊಡೆಯತಕ್ಕಂಥದ್ದು, ತಿದ್ದಿ ತೀಡಿ ಬುದ್ಧಿ ಹೇಳ್ತಕ್ಕಂಥದ್ದು, ಗುರು ಸ್ಥಾನದಲ್ಲಿ ಇರ್ತಕ್ಕಂಥ ಪೋಷಕರಾದ್ಮೇಲೆ ಎರಡನೇ ಸ್ಥಾನ ಇರ್ತಕ್ಕಂಥದ್ದು ಗುರುಗಳಿಗೆ, ಅದನ್ನ ಮಾಡ್ಲಿ. ಆದ್ರೆ ಅದನ್ನೇ ಬಹುತೇಕ ಏನು ಪೊಲೀಸರು ಕೂಡ ಈಗ ವಿದ್ಯಾರ್ಥಿಗಳು ಮಾತಾಡ್ತಾ ಹೇಳ್ತಿದ್ದಾರೆ, ಜೊತೆಲಿ ಏನು ನಮಗೆ ಪೊಲೀಸರು ಕೂಡ ಹೊಡೆಯೋದಿಲ್ಲ, ಆ ರೀತಿ ನಮ್ಗೆ ಹಲ್ಲೆಯನ್ನ ಮಾಡ್ತಿದ್ರು, ಎಲ್ಲಂದ್ರಲ್ಲಿ ಹೊಡಿತಿದ್ರು, ತಲೆಗೆ ಹೊಡಿತಿದ್ರು, ಜೊತೆಲಿ ಕಾಲುಗಳಿಗೆ ಹೊಡಿತಿದ್ರು, ನಮಗೆ ತುಂಬಾ ಹಲ್ಲೆ ಮಾಡ್ತಿದ್ರು PT ಟೀಚರ್ ಅಂತೇಳಿ ಈ ಹಿಂದೆ ಕೂಡ ಏನು ಆರೋಪಗಳನ್ನ ಮಾಡಿರ್ತಕ್ಕಂಥದ್ರೆ ಈ ವಿದ್ಯಾರ್ಥಿ ಪಕ್ಕದಲ್ಲಿರ್ತಕ್ಕಂಥ ಹಾಸ್ಟೆಲ್ ಅಲ್ಲಿ ಉಳ್ಕೊಳ್ಳೋದ್ರಿಂದ ಆಗಾಗ್ಗೆ ಏನು ಪೋಷಕರಿಗೆ ಈ ವಿಚಾರವನ್ನ ತಿಳಿಸಿದ್ರು ಕೂಡ ಈ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಏನು ಕನಸಲ್ಲೂ ಕೂಡ ಊಹೆ ಮಾಡಿರ್ತಕ್ಕಂಥ ಏನು ಆಗಿರ್ಲಿಲ್ಲ. ಆದ್ರೆ ಇವತ್ತು ಯಾವ ವಿಚಾರ ಇಟ್ಕೊಂಡು ಈ ರೀತಿ ಆಗಿದೆ ಅಂತಕ್ಕಂಥ ನಿಜಕ್ಕೂ ಕೂಡ ಏನು ಸ್ಪಷ್ಟೀಕರಣವನ್ನ ಇವತ್ತು ಪೊಲೀಸ್ ವರಿಷ್ಠವನ್ನು ತನಿಖೆ ಮೂಲಕ ಹೊರಬಿಡಬೇಕಾಗಿದೆ. ಇದ್ರ ಬಗ್ಗೆ ಶಾಲಾ ಆಡಳಿತ ಏನ್ ಹೇಳುತ್ತೆ ಹಾಗಾದ್ರೆ? ಶಾಡಳಿತ ಸಂಪೂರ್ಣವಾಗಿ ಇದನ್ನ ಮರೆಮಾಚಲಿಕ್ಕೆ ಏನು ಒಂದಂತಕ್ಕೆ ಏನು ಡೈರೆಕ್ಷನ್ ಅನ್ನ ಏನು ರೂಪಿಸಿ ಇಲ್ಲಿನ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಮೈದೂಶ್ವರ ಅಂತ ಅಡ್ಮಿಟ್ ಮಾಡಿದ್ವಿ, ಅಲ್ಲಿ ಓದೋ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಜೊತೆಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಆಗಿರತಕ್ಕಂಥ ಚಿತ್ರಣವೇ ಸಂಪೂರ್ಣ ತದ್ವಿರುದ್ಧ ಅಂತ ಹೇಳ್ಬೋದು. ಆದ್ರೆ ಇದೆಲ್ಲ ಆದ ಬೆನ್ನಲ್ಲಿ ಇವತ್ತು ಪೋಷಕರು ಬಂದು ಒಂದ್ ರೀತಿ ಆಕ್ರಂದನ ಹೊರಗಿದ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಸಂಪೂರ್ಣವಾಗಿ ಅಷ್ಟಕನಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಆ PT ಟೀಚರ್ ಮಾತ್ರ ಏನು ಹೊಡೆದಿರ್ತಕ್ಕಂಥವ್ನು ಅವನು ಮಾತ್ರ ರೂಮಲ್ಲಿ ಕೂಡ ಹಾಕಿ ಅವನ ಬಹುತೇಕ ಏನು ಪೋಷಕರು ಕೂಡ ಅವನ ಮೇಲೆ ಹಲ್ಲೆನ ಮಾಡಿ ಅವನ್ನ ಒಂದ್ ಕಡೆ ಕೂಡ ಹಾಕಿ ಪೊಲೀಸರ ಮತ್ತೆ ಪೋಷಕರ ನಡುವೆ ಏನು ಚರ್ಚೆ ಹೀಗೆ ಆಗಿರ್ತಕ್ಕಂಥದ್ದು. ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.